ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಾವು ಭಾಗವತ ಸಪ್ತಾಹದ 2ನೇ ದಿನದ ಸ್ವಲ್ಪ ಭಾಗವನ್ನು, 2ನೇ ದಿನದ ಉಪನ್ಯಾಸದ ಸ್ವಲ್ಪ ಭಾಗವನ್ನು ಇಲ್ಲಿ ತಗೊಂಡು ಚರ್ಚಿಸೋಣ. ಅದು ತುಂಬ ದೊಡ್ಡ ಉಪನ್ಯಾಸ ಆಗಿದೆ, ಅದರಿಂದ ನಾವು ಅದರ ಸ್ವಲ್ಪ ಭಾಗನ ತಗೊಳ್ಳೋಣ. ಮೊದಲು ಪ್ರೇಯರ್ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. अखण्डमण्डलाकारं व्याप्तमेन चराचरं तत्पदं दर्शितं येन तस्मै श्रीगुरवे नमः. सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्. नारायणसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्. ನಾವು ಹೋದ ವಾರ ಒಂದು ಸ್ವಲ್ಪ ಅದರಲ್ಲೇ ಎರಡನೇ ಭಾಗದಲ್ಲೇ ಸ್ವಲ್ಪ ನೋಡಿದ್ವಿ ಅಲ್ವಾ, ಸಂವತ್ಸರಗಳು ಅದೆಲ್ಲ ಹೇಗಾಗತ್ತೆ ಅಂತೆಲ್ಲ ನೋಡಿದ್ವಿ. ಕಾಲದ ಬಗ್ಗೆ ಎಲ್ಲ ಹೇಳಿದ್ದು ನೋಡಿದ್ವಿ ಅಲ್ವಾ. ಇದು ಇಲ್ಲಿ ಯಾರು ಹೇಳ್ತಾ ಇದ್ದಾರೆ ಇದೆಲ್ಲ? ಶುಕಮುನಿಗಳು. ರಾಜ ಯಾರವನು? ರಾಜ ಪರೀಕ್ಷಿತ್ ರಾಜ, ಅವನಿಗೆ ಹೇಳ್ತಾ ಇದ್ದಾರೆ. ಈಗ ಅವರು ಈ ಸರ್ತಿ ಸೃಷ್ಟಿ ಬಗ್ಗೆ ಹೇಳ್ತಾರೆ. ಹೋದ ಸರ್ತಿ ಕಾಲದ ಬಗ್ಗೆ ಹೇಳಿದ್ರು. ಅಂದರೆ 2 ಪರಮಾಣು ಸೇರಿಬಿಟ್ಟು 1 ಅಣು, 3 ಅಣು ಸೇರಿ 1 ದ್ರಸರೇಣು, 3 ದ್ರಸರೇಣು ಸೇರಿ 1 ತ್ರಿಟಿ, 100 ತ್ರಿಟಿ ಸೇರಿ 1 ವೇದ, 3 ವೇದ ಸೇರಿ 1 ಲಾವ ಅಂದರೆ 0.1 ಸೆಕೆಂಡ್ ಅಂತ ಹಾಕಿದ್ದಾರೆ. 3 ಲಾವ ಸೇರಿ 1 ನಿಮೇಷ, 3 ನಿಮೇಷ ಸೇರಿ 1 ಕ್ಷಣ, 5 ಕ್ಷಣ ಸೇರಿ 1 ಕಾಷ್ಟ, 15 ಕಾಷ್ಟ ಸೇರಿ 1 ಲಘು, 15 ಲಘು ಸೇರಿ 1 ದಂಡ, 2 ದಂಡ ಸೇರಿ 1 ಮುಹೂರ್ತ ಅಂದರೆ 48 ನಿಮಿಷ, 30 ಅಹೋರಾತ್ರಿ ಸೇರಿದ್ರೆ 30 ಮುಹೂರ್ತ ಸೇರಿದರೆ 1 ಅಹೋರಾತ್ರ, ಅದು 24 ಗಂಟೆ ಅಹೋರಾತ್ರ ಅಂದರೆ. 30 ಅಹೋರಾತ್ರ ಸೇರಿದರೆ 1 ಮಾಸ ಅಂದರೆ ತಿಂಗಳು, 2 ಮಾಸ ಸೇರಿ 1 ಋತು, 3 ಋತುಗಳು ಸೇರಿದೆ 1 ಆಯನ. ಇವಾಗ ಹೇಳ್ತಾರಲ್ಲ ದಕ್ಷಿಣಾಯನೆ ಅಂತ, ಆ ಆಯನ. 2 ಆಯನ ಸೇರಿದ್ರೆ 1 ಸಂವತ್ಸರ ಅಂದರೆ 1 ವರ್ಷ. ಹೀಗೆ ಸೂಕ್ಷ್ಮವಾದ ಕಾಲದ ನಿಯಮ ಮಾಡಿದ್ದಾರೆ. ಇಷ್ಟು ಸೂಕ್ಷ್ಮವಾದ ಕಾಲದ ನಿಯಮ ನಮ್ಮ ಪೂರ್ವಜರು, ನಮ್ಮ ಋಷಿ ಮುನಿಗಳು ಮಾಡಿದ್ದಾರೆ. ಅದರಿಂದ ಅವರು ಎಷ್ಟು ಕಾಲವನ್ನ ಎಷ್ಟು ಸೂಕ್ಷ್ಮವಾಗಿ ನೋಡಿ ಆ ಕಾಲದಲ್ಲಿ ಏನಾಯಿತು ಅಂತೆಲ್ಲ ಅವರು ಕಂಡು ಹಿಡ್ಕೊಂಡು ಅದನ್ನ ನಮಗೆ ಕೊಟ್ಟಿದ್ದಾರೆ, ಬರೆದಿದ್ದಾರೆ ಹೊರತು ಅವ್ರು ಏನೋ ಕಟ್ಟುಕತೆ ಹೇಳ್ತಾ ಇಲ್ಲ. ಯಾವಾಗ ಏನಾಯಿತು ಎಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಈ ಸೃಷ್ಟಿ ಬಗ್ಗೆ ಹೇಳ್ತಾರೆ. ಸೃಷ್ಟಿ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಈ ಸೃಷ್ಟಿಯಲ್ಲಿ 14 ಲೋಕಗಳಿವೆ. ಇದನ್ನು ನೋಡಿದ್ವಿ ಅಲ್ವಾ ಹೋದ್ಸತ್ತೆ. 14 ಲೋಕಗಳಿವೆ ಅಂತ ಹೇಳಿದ್ರು. ಅದು ಯಾವ್ದು ಹೇಳ್ತೀರಾ ಪೂರ್ಣಿಮಾ? ಭುವಸ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ. ಅದಾದ್ಮೇಲೆ ಮಧ್ಯದಲ್ಲಿ ಭೂಲೋಕ ಬರುತ್ತೆ. ಹೌದು.
ಆದ್ಮೇಲೆ ಕೆಳಗಡೆಗೆ ಆತಲ, ವಿತಲ, ತಲಾತಲ, ಮಹಾತಲ, ಸುತಲ, ರಸಾತಲ, ಪಾತಾಳ ಲೋಕಗಳು. ಹೀಗೆ 14 ಲೋಕಗಳಿವೆ. ಅಂದ್ರೆ ನಾವು ಸೃಷ್ಟಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ, ಭಗವಂತನ ಸೃಷ್ಟಿಯ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ನಾವೇನ್ ಮಾಡ್ತೀವಿ, ನಾವು ಏನೇನೋ ಕರ್ಮಗಳನ್ನ ಮಾಡಿ ಮತ್ತೆ ಮತ್ತೆ ಈ ಹುಟ್ಟು ಸಾವುಗಳಲ್ಲಿ ಸಿಕ್ಕಾಕೋತೀವಿ. ಆದರೆ ಈ ಹುಟ್ಟು ಸಾವು, ಈ ಸೃಷ್ಟಿ, ಇದೆಲ್ಲ ಸೃಷ್ಟಿ ಬದಲಾಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಇದೇ ತರಹ ಇರಲ್ಲ. ಎಷ್ಟೋ ಇವೆಲ್ಲ ನಾರಾಯಣನ ಮೂಲಕ ಈ ಸೃಷ್ಟಿ ಆಗುತ್ತೆ, ನಾರಾಯಣನಿಂದನೇ ಈ ಸೃಷ್ಟಿ ಬರೋದು. ಆಮೇಲೆ ಇದೆಲ್ಲ ಈ ಸೃಷ್ಟಿನಲ್ಲಿ ಈ ಲೋಕಗಳೆಲ್ಲ ಬರುತ್ತೆ, ಬಂದಂಗೆ ಹಂಗೆ ಮಾಯ ಆಗುತ್ತೆ, ಮತ್ತೆ ಕಾಣಿಸ್ಕೊಳ್ಳುತ್ತೆ. ಈ ತರಹ ಈ ಸೃಷ್ಟಿನಲ್ಲಿ ಲೋಕಗಳು ಮತ್ತೆ ಹುಟ್ಟುತ್ತವೆ, ಬೆಳೆಯುತ್ತವೆ, ಸಾಯುತ್ತವೆ. ನೀನು ಯಾವುದೇ ಲೋಕಕ್ಕೆ ಹೋದ್ರೂ ಈ ಹುಟ್ಟು ಸಾವುಗಳ ಚಕ್ರದಿಂದ ಮುಕ್ತಿ ಇಲ್ಲ. ಅಂದರೆ ನಾವು ದೇವಲೋಕಕ್ಕೆ ಹೋದ್ರೂ ತುಂಬ ಪುಣ್ಯ ಮಾಡಿ ದೇವಲೋಕಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ, ತುಂಬ ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ನರಕಕ್ಕೆ ಹೋಗಲಿ ಸ್ವರ್ಗಕ್ಕೆ ಹೋಗಲಿ ಮತ್ತೆ ಸೃಷ್ಟಿನಲ್ಲಿ ಮತ್ತೆ ಹುಟ್ಟು ಬರೋದು ಇದೆ. ಸೃಷ್ಟಿನಲ್ಲಿ ಮತ್ತೆ ಹುಟ್ಟು ಸಾವು ಇದ್ದೇ ಇದೆ. ಅಂದರೆ ಈ ಸೃಷ್ಟಿಯ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡಾಗ ಈ ಹುಟ್ಟು ಸಾವುಗಳಿಂದ ನಾವು ದೂರ ಆಗ್ತೀವಿ, ಅಂದರೆ ಹುಟ್ಟು ಸಾವುಗಳನ್ನ ಜಯಿಸ್ತೀವಿ. ಅದು ಹೇಗೆ ಅಂತ ಅದನ್ನೇ ತಿಳ್ಕೋಬೇಕು ನಾವು. ಅಂದರೆ ಆಧ್ಯಾತ್ಮದಲ್ಲಿ ನಮಗೇನು ಹೇಳ್ತಾರೆ, ಹುಟ್ಟು ಸಾವುಗಳನ್ನ ಗೆಲ್ಲೋದು ಹೇಗೆ, ಹುಟ್ಟು ಸಾವು ಅಂದರೆ ಏನು ಅಂತ ತಿಳ್ಕೊಂಡಾಗ ಆಗ ನಮಗೆ ಅದರಿಂದ ಮುಕ್ತಿ ಸಿಕ್ಕತ್ತೆ ಅಂತ ಹೇಳ್ತಾರೆ. ನಾವು ಮುಕ್ತರಾಗಬೇಕಾದ್ರೆ ನಮ್ಮೊಳಗೆ ನಮ್ಮ ಸತ್ಯವನ್ನು ನಾವು ಕಂಡುಕೊಂಡಾಗ ಮಾತ್ರ ನಮಗೆ ಮುಕ್ತಿ ಇದೆ ಅಂತ ಹೇಳ್ತಾರೆ. ಈಗ ಈ ಸೃಷ್ಟಿಯನ್ನು ಯಾವ ರೀತಿ ವರ್ಣಿಸ್ತಾರೆ ಅಂದರೆ ಇವರು, ಇದು ಶ್ರೀಮನ್ನಾರಾಯಣ ವಿಷ್ಣುವಿನ ರೂಪದಲ್ಲಿ, ಶ್ರೀಮನ್ನಾರಾಯಣ ಮಲಗಿರ್ತಾನೆ ಕ್ಷೀರಸಾಗರದಲ್ಲಿ, ಶ್ರೀಮನ್ನಾರಾಯಣ ಯೋಗ ನಿದ್ರೆಯಲ್ಲಿ ಇರ್ತಾನೆ. ಆಗ ಯೋಗ ನಿದ್ರೆಯಲ್ಲಿದ್ದಾಗ ಏನೂ ಸೃಷ್ಟಿ ಆಗಲ್ಲ. ಆದರೆ ಅಲ್ಲಿ ಬರೀ ಏನಿರುತ್ತೆ, ಸತ್ವ, ಸತ್. ಇವಾಗ ನಾರಾಯಣ ಅಂದ್ರೇನು, ಸತ್ ಚಿತ್ ಆನಂದ. ಅಂದರೆ ಭಗವಂತ ನಾರಾಯಣ ಅಂದರೆ ಸಚ್ಚಿತ್ ಆನಂದ. ಅಲ್ಲಿ ಏನೂ ಇಲ್ಲ ಸೃಷ್ಟಿ, ಭಗವಂತ ಆರಾಮಾಗಿ ಯೋಗ ನಿದ್ರೆಯಲ್ಲಿ ಇರ್ತಾನೆ. ಅದೇನಾಗತ್ತೆ, ಅಲ್ಲಿ ಈ ಭಗವಂತನೇ ನಾರಾಯಣನೇ ವಿಷ್ಣುವಿನ ರೂಪದಲ್ಲಿ ಈ ಸೃಷ್ಟಿಯಾಗಿ ಕಾಣಿಸ್ತಾನೆ, ಸೃಷ್ಟಿ ಆಗಿದ್ದಾನೆ ಅಂತ ಹೇಳ್ತಾರೆ. ಸೃಷ್ಟಿ ಬೇರೆ ಅಲ್ಲ, ಈ ವಿಷ್ಣು ಬೇರೆ ಅಲ್ಲ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಏನು ಹೇಳ್ತಾರೆ, ವಿಶ್ವಂ ವಿಷ್ಣುಂ ಅಂತ ಹೇಳ್ತಾರೆ. ವಿಶ್ವಂ ವಿಷ್ಣು ವಷಟ್ಕಾರಂ ಅಂತ ಹೇಳ್ತಾರಲ್ಲ. ಅಂದರೆ ವಿಶ್ವನೇ ವಿಷ್ಣು, ಅಂದರೆ ವಿಷ್ಣುನೇ ವಿಶ್ವವಾಗಿ ಕಾಣಿಸ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಇದು ಹೇಗೆ ಅಂದರೆ, ಈ ಸೃಷ್ಟಿ ಭಗವಂತನ ಒಂದು ಕನಸು ಅಂತ ತಿಳ್ಕೊಳ್ಳೋಣ. ಈಗ ನಾವು ಮಲಗಿರ್ತೀವಪ್ಪ, ರಾತ್ರಿ ಮಲಗಿದಾಗ ನಮಗೊಂದು ಕನಸು ಬರುತ್ತೆ. ಆ ಕನಸಿನಲ್ಲಿ ಇನ್ನೊಂದು ಪ್ರಪಂಚನೇ ಸೃಷ್ಟಿಯಾಗುತ್ತಲ್ವಾ. ಏನು ಬರುತ್ತಲ್ಲಿ ಆ ಸೃಷ್ಟಿಲಿ, ಈ ಪ್ರಪಂಚ ಇರಲ್ಲ. ಅಲ್ಲಿ ಇದಿರುತ್ತಾ, ಈ ಪ್ರಪಂಚ ಇಲ್ಲ, ಬೇರೆ ಯಾವುದೋ ಪ್ರಪಂಚ. ನಾವು ಇದ್ದಕ್ಕಿದ್ದಂಗೆ ಬೇಕಾದರೆ ಅಮೆರಿಕದಲ್ಲಿ ಹೊರಟೋಗಿರ್ತೀವಿ, ಇಲ್ಲಿರಲ್ಲ. ಈ ಬೆಂಗಳೂರಲ್ಲಿ ಇಂಡಿಯಾದಲ್ಲಿರೋಕ್ಕೂ ಅಮೆರಿಕಕ್ಕೂ ಎಷ್ಟು ದೂರ, ಅಷ್ಟು ಕಾಲ ಅದರಲ್ಲಿ ಕಾಲ ಚೇಂಜ್ ಆಗೋಗುತ್ತೆ ಅಲ್ವಾ. ಕನಸಿನಲ್ಲಿ ಈ ಕಾಲ ಇರಲ್ಲ, ಕಾಲ ಚೇಂಜ್ ಆಗೋಗುತ್ತೆ, ಜಾಗ ಚೇಂಜ್ ಆಗೋಗುತ್ತೆ, ಕಾಲ ದೇಶ ಎಲ್ಲ ಚೇಂಜ್ ಆಗೋಗುತ್ತೆ. ಅಲ್ಲಿ ಹೋಗ್ಬಿಟ್ಟಿರ್ತೀವಿ. ಆಮೇಲೆ ನಾವಿಲ್ಲಿ 90 ವರ್ಷದ ಮುದುಕರಾಗಿದ್ರೆ ಬೇಕಾದ್ರೆ ಅಲ್ಲಿ ಹಂಗಾಗಿ 16 ವರ್ಷದ ಹುಡುಗಿ ಯುವತಿ ಆಗೋಗಿರ್ತೀವಿ. ಹಂಗೆಲ್ಲ ಆಗ್ಬಿಡುತ್ತೆ. ಅಂದರೆ ಎಲ್ಲ ಚೇಂಜ್ ಆಗುತ್ತೆ. ಅಲ್ಲಿ ನಾವು ಏನು ಮಜಾ ಮಾಡ್ತಿರ್ತೀವಿ ಅಮೆರಿಕಾದಲ್ಲಿ. ಆದರೆ ಕನಸಿಂದ ಎಚ್ಚರ ಆದ ತಕ್ಷಣ ಅದು ಮಾಯ ಆಗೋಗುತ್ತೆ, ಈ ಪ್ರಪಂಚ ಬಂದ್ಬಿಡುತ್ತೆ. ಅಂದರೆ ಅದೇ ತರಹ ಈ ಸೃಷ್ಟಿಯನ್ನು ಹೇಗೆ ವಿವರಿಸ್ತಾರೆ ಅಂದರೆ, ಶ್ರೀಮನ್ನಾರಾಯಣ ಯೋಗ ನಿದ್ರೆಯಲ್ಲಿರ್ತಾನಲ್ಲ, ಅವನ ಕನಸು ಅಂತ ಹೇಳ್ತಾರೆ. ಅವನ ಕನಸಿನಲ್ಲಿ ಏನೇನು ಕಾಣಿಸ್ತಾ ಇದೆಯೋ ಅದೆಲ್ಲ ಈ ಸೃಷ್ಟಿನೇ.
ಈಗ ಕನಸಿನಲ್ಲಿ ನೀವು ಏನಾಗಿದ್ರಿ? ಒಂದು ಯುವತಿ ಆಗಿದ್ರಿ, ಅಥವಾ ನೀವು ಇನ್ನೇನೋ ಒಂದು ಹುಡುಗ ಆಗೋಗಿರ್ಬೋದು, ಅಥವಾ ಒಂದು ಹಸು ಆಗಿರ್ಬೋದು, ಒಂದು ಹುಲಿ ಆಗಿರ್ಬೋದು. ಅಲ್ಲಿ ಕಾಣಿಸೋ ಪ್ರತಿಯೊಂದು ನೀವೇ ತಾನೆ. ಅಂದರೆ ನಿಮ್ಮ ಚೈತನ್ಯನೇ ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸುತ್ತೆ. ಒಂದು ಕಾಡು ಆಗಿ ಕಾಣಿಸ್ಬೋದು, ಬೇರೆ ಊರಾಗಿ ಕಾಣಿಸ್ಬೋದು, ಒಂದು ಪ್ರಾಣಿಯಾಗಿ ಕಾಣಿಸ್ಬೋದು. ಒಂದು ಹುಲಿ ನಮ್ಮನ್ನು ಅಟ್ಟಿಸ್ಕೊಂಡು ಬರ್ತಾ ಇರುತ್ತೆ, ಅಲ್ಲಿ ನಾನು ಅಟ್ಟಿಸ್ಕೊಂಡು ಬರ್ತಾ ಇರೋವಳು ನಾನೇ, ಅಂದರೆ ಹುಲಿನೂ ನಾನೇ, ಓಡ್ತಾ ಇರೋವಳು ನಾನೇ, ಆ ಕಾಡು ನಾನೇ, ಎಲ್ಲ ನಾನೇ. ಅಂದರೆ ಮಲಗಿರೋ ಚೈತನ್ಯನೇ ಅಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಆಮೇಲೆ ಏನಾಗುತ್ತೆ? ಕನಸಾದ ತಕ್ಷಣ ಆ ಚೈತನ್ಯ ಈ ಇದರಲ್ಲೇ ಬಂದು ಸೇರ್ಕೊಂಡ್ಬಿಡುತ್ತೆ, ಅಲ್ಲಿ ಯಾವುದೂ ಇರಲ್ಲ. ಅಂದರೆ ಈ ಶ್ರೀಮನ್ನಾರಾಯಣನೇ ಈ ಸೃಷ್ಟಿನಲ್ಲಿರೋ ಎಲ್ಲ ವಸ್ತುಗಳು ಅವನೇ ಅಂತ ಹೇಳ್ತಾರೆ. ಅಂದರೆ ನಾವು ಹ್ಯಾಕೆ ಕನಸಲ್ಲಿ ನಾವೇ ಅಲ್ಲಿ ಹೋಗಿದ್ವೋ ಅದೇ ರೀತಿ ಶ್ರೀಮನ್ನಾರಾಯಣನೇ ರೂಪನೇ, ಅವನ ಚೈತನ್ಯನೇ ಇಲ್ಲಿ ಎಲ್ಲ ಸೃಷ್ಟಿನಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಅದರಿಂದ ನಾವು ಹೆಮ್ಮೆಯಿಂದ ಹೇಳ್ಬೋದು, ನಾನು ಭಗವಂತ ಅಲ್ವಾ? ಅದಕ್ಕೆ ಅವ್ರು ಹೇಳೋದು, ನೀನೇ ಭಗವಂತನ ಸ್ವರೂಪ, ನೀನು ಬೇರೆ ಏನೂ ಅಲ್ಲ. ನೀನು ಯಾಕೆ ಯೋಚನೆ ಮಾಡ್ತೀಯಾ? ನೀನು ಭಗವಂತ ಅಂತ ಯಾವತ್ತು ನೀನು ಕನ್ಫರ್ಮ್ ಆಗುತ್ತೋ ಆವತ್ತು ನೀನು ಮುಕ್ತ. ಯಾಕೆಂದರೆ ಭಗವಂತ ಸಚ್ಚಿತ್ ಆನಂದ ಸ್ವರೂಪಿ, ಅವನು ಆನಂದ ಸ್ವರೂಪಿ ಆದವನೇ ಇಲ್ಲಿ ಬಂದಿದ್ದಾನೆ, ಸೃಷ್ಟಿನಲ್ಲಿ ಕಾಣಿಸ್ತಾ ಇದ್ದಾನಷ್ಟೇ, ಅವನು ನಿಜವಾಗ್ಲೂ ಅಲ್ಲಿದ್ದಾನೆ. ಅಂದಮೇಲೆ ನಾನು ಇಲ್ಲಿರೋದು ಸುಳ್ಳು, ಸುಮ್ಮನೆ ಕನಸು ಇದು, ಆ ಭಗವಂತನ ಕನಸು. ಈ ಭಗವಂತನ ಕನಸಲ್ಲಿರೋದು ಯಾವುದು ನಿಜ ಅಲ್ಲ ಅಲ್ವಾ? ಅಂದರೆ ನಾನಿಲ್ಲಿ ಕಾಣಿಸ್ತಿರೋಳು ನಿಜ ಅಲ್ಲ, ನಾನು ಆ ಭಗವಂತನ ಕನಸಲ್ಲಿ ಕಾಣ್ತಾ ಇರೋ ಕಲ್ಪನೆ. ಅದರಿಂದ ಈ ಕಲ್ಪನೆಯಲ್ಲಿ ಬರೋದಕ್ಕೆ ನಾನು ಯಾಕೆ ಯೋಚನೆ ಮಾಡಬೇಕು? ಆ ಕನಸಲ್ಲಿ ಬರೋರು ಏನಾದರೂ ಯೋಚನೆ ಮಾಡ್ತಾರಾ? ಅಲ್ಲಿ ನಿಜವಾಗ್ಲೂ ಭಯ ಆಗ್ತಿರುತ್ತೆ, ಹುಲಿ ಇಡ್ಸ್ಕೊಂಬಂದಾಗ ಭಯ, ಓಡ್ತಾ ಇರ್ತಾನೆ. ಆದರೆ ಆ ಕನಸಾದ ತಕ್ಷಣ ಅವನಿರಲ್ಲ. ಅಂದರೆ ಇಲ್ಲಿ ನಮಗೆ ಎಚ್ಚರ ಆಗಬೇಕು. ಆ ಕನಸಾದ ತಕ್ಷಣ ಅವನು ಹೇಗಿರಲ್ವೋ ಇಲ್ಲಿ ನಮಗೆ ಎಚ್ಚರ ಆದ ತಕ್ಷಣ ನಾವಿರಲ್ಲ. ಅಂದರೆ ಇಲ್ಲಿ ನಾನಿಲ್ಲ, ಎಲ್ಲ ಅವನೇ ಅಂತ ಗೊತ್ತಾಗಬೇಕು. ಅದರಿಂದ ಅವನೇ ಶ್ರೀಮನ್ನಾರಾಯಣನೇ ಎಲ್ಲ ರೂಪಗಳನ್ನು ಧಾರಣೆ ಮಾಡ್ಕೊಂಡು ಬಂದಿದ್ದಾನೆ. ಸೃಷ್ಟಿನಲ್ಲಿ ಏನೇನು ಕಾಣಿಸ್ತಾ ಇದೋ ಅದೆಲ್ಲ ಭಗವಂತನ ರೂಪನೇ. ಭಗವಂತನೇ ಡೈರೆಕ್ಟಾಗಿ ಕಾಣಿಸಲ್ಲ, ಆದರೆ ಭಗವಂತ ಈ ರೂಪಗಳಲ್ಲಿ ಕಾಣಿಸ್ಕೊತಾನೆ. ಕಾಲನೂ ಅವನೇ, ಎಲ್ಲ ಕಾಲಗಳು ಇದೆಯಲ್ಲ ಇಲ್ಲಿ ಎಷ್ಟೊಂದು ಅವನೇ. ಕಾಲ ಪುರುಷನೂ ಅವನೇ, ಅಂದರೆ ಕಾಲಪುರುಷ ಈಗ ಬಂದಲ್ಲ ಕಲಿ, ಅವನು ಕಾಲಪುರುಷ, ಅವನು ಅವನೇ. ಅವನು ಬಂದ ಅವನದೇನು ನಡೆಸ್ಬೇಕು ಅಲ್ಲಿ ನಡೆಸ್ತಾ ಇದ್ದಾನೆ. ಈ ಭಗವಂತನನ್ನು ವಿಶ್ವ ಮತ್ತು ಕಾಲ, ಅಂದರೆ ದೇಶ ಮತ್ತು ಕಾಲ ಅಂತ ಹೇಳ್ತಾರೆ. ಆ ರೂಪದಲ್ಲಿ ನಾವು ಕಾಣಬೇಕು. ಅಂದರೆ ನಮ್ಗೆ ಏನೇನು ಕಾಣಿಸ್ತಿದ್ಯೋ ಅದೆಲ್ಲ ಭಗವಂತನೇ. ಈ ಪ್ರಪಂಚದಲ್ಲಿರೋ ಸೃಷ್ಟಿನಲ್ಲಿರೋ ಪ್ರತಿಯೊಂದು ಭಗವಂತನೇ ಅಂತ ನಾವು ಅದನ್ನು ಆನಂದವಾಗಿ ಅನುಭವಿಸಿದಾಗ ನಮಗೆ ಆನಂದ ಸಿಗುತ್ತೆ. ಸೃಷ್ಟಿನಲ್ಲಿರೋದೆಲ್ಲ ಭಗವಂತ ಅಂದಮೇಲೆ ಖುಷಿ ಅಲ್ವಾ? ಆಮೇಲೆ ಏನು ಹೇಳ್ತಾರೆ? ಈಗ ಈ ಸೃಷ್ಟಿ ಆಯಿತು, ಭಗವಂತ ಕನಸು ಕಾಣ್ತಾ ಇದ್ದಾನೆ, ಅವನ ಕನಸಿನಲ್ಲಿ ಸೃಷ್ಟಿ ಆಯಿತು. ಈ ಸೃಷ್ಟಿನಲ್ಲಿ 9 ಹಂತಗಳು, 9 ಹಂತಗಳಲ್ಲಿ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಈ 9 ಹಂತಗಳಿಗೆ ಸರ್ಗ ಅಂತಾರೆ, 1 ರಿಂದ 9. ಮೊದಲನೇ ಸರ್ಗಕ್ಕೆ ಮಹತ್ತತ್ವ ಅಂತಾರೆ. ಮಹತ್ತತ್ವ, ಈ ಸೃಷ್ಟಿ ಆಗೋ ಮುಂಚೆ ಏನಿತ್ತಪ್ಪ? ಅಲ್ಲಿ ಏನೂ ಇರಲಿಲ್ಲ, ಅಂದರೆ ಅವ್ಯಕ್ತವಾಗಿತ್ತು, ವ್ಯಕ್ತ ಆಗಿರಲಿಲ್ಲ ಅಲ್ವಾ? ನಾವು ಕನಸು ಕಾಣೋಕ್ಕೆ ಮುಂಚೆ ಅವ್ಯಕ್ತವಾಗಿತ್ತು, ಕನಸಲ್ಲಿ ವ್ಯಕ್ತ ಆಯಿತು, ಕಾಣಿಸ್ತು. ಅದು ಅವ್ಯಕ್ತ ರೂಪದಲ್ಲಿತ್ತು ಸೃಷ್ಟಿ ಅನ್ನೋದು. ಆಮೇಲೆ ಏನಾಯಿತು? ಅಲ್ಲಿ ಅದರಲ್ಲಿ ಸತ್ವಗುಣ, ರಜೋಗುಣ, ಗುಣಗಳಿಂದ ಕೂಡಿದ ಪ್ರಕೃತಿ ಬಂತು. ಪ್ರಕೃತಿನಲ್ಲಿ ಸತ್ವ, ರಜಸ್ಸು, ತಮ 3 ಗುಣಗಳಿವೆ. ಆ ಗುಣಗಳ ಪ್ರಕೃತಿ ಸೃಷ್ಟಿಯಾಯಿತು. ಈ ಪ್ರಕೃತಿನಲ್ಲಿ ಸಮತೋಲನ ಇದ್ದಾಗ, ಬ್ಯಾಲೆನ್ಸ್ ಇದ್ದಾಗ ಅಲ್ಲಿ ಏನೂ ಇರಲ್ಲ, ಅಂದರೆ ಅವ್ಯಕ್ತವಾಗಿರುತ್ತೆ. ಅಂದರೆ ಅದು ಪ್ರಳಯ, ಅಂದರೆ ಅಲ್ಲಿ ಎಲ್ಲ ಮುಳುಗೋಗಿ, ಪ್ರಳಯ ಅಂದ್ರೆ ಏನು? ಎಲ್ಲ ನಾಶ ಆಗೋಗುತ್ತಲ್ವ. ಎಲ್ಲ ನಾಶ ಆಗೋಗೋದ್ರೆ ಏನೂ ಇರಲ್ಲ, ಅದು ಸಮತೋಲನವಾಗಿರುತ್ತೆ. ಆ ಪ್ರಕೃತಿ ಕದಡಿದಾಗ, ಅಂದರೆ ಇವಾಗ ಒಂದು ನೀರಲ್ಲಿ ಒಂದು ಕಲ್ಲು ಬಿದ್ದಾಗ ನೀರು ಶಾಂತವಾಗಿರುತ್ತೆ. ಮುಂಚೆ ನೀರಲ್ಲಿ ಒಂದು ಕಲ್ಲು ಹಾಕಿದ್ರೆ ಏನಾಗುತ್ತೆ? ಕದಡೋಗುತ್ತೆ.
ಅವಾಗಲ್ಲಿ ಏನಾಗುತ್ತೆ, ಕಂಪನಗಳು ಶುರುವಾಗುತ್ತೆ ಅಲ್ವಾ, ವೈಬ್ರೇಷನ್. ಈ ಪ್ರಕೃತಿ ಕದಡಿದಾಗ ಅಲ್ಲಿ ಕಂಪನಗಳು ಹುಟ್ಟುತ್ತೆ. ಆಗೇನಾಗುತ್ತೆ, ಆಗ ಸೃಷ್ಟಿಯಾಗುತ್ತೆ. ಅಂದರೆ ಆ ಕಂಪನಗಳೇ ಈ ಸೃಷ್ಟಿ, ವೈಬ್ರೇಷನ್ಸ್. ಆ ಸೃಷ್ಟಿನಲ್ಲಿ ಸತ್ವ ರಜ ತಮೋ ಗುಣಗಳಿಂದ ಕೂಡಿರೋ ಎಲ್ಲವೂ ಕಾಣಿಸ್ಕೊಳ್ಳುತ್ತೆ. ಈಗ ರಜಸ್ಸು ಅಂದರೆ ಧನಾತ್ಮಕ, ತಮಸ್ಸು ಅಂದರೆ ಋಣಾತ್ಮಕ. ರಜಸ್ಸು ಅಂದರೆ ಪಾಸಿಟಿವ್, ಧನಾತ್ಮಕ ಅಂದರೆ ಪಾಸಿಟಿವ್, ತಮಸ್ಸು ಅಂದರೆ ನೆಗೆಟಿವ್, ಋಣಾತ್ಮಕ ಅಂದರೆ ನೆಗೆಟಿವ್, ಸತ್ವ ಅಂದರೆ ಬ್ಯಾಲೆನ್ಸ್. ಇದನ್ನ ಈಗಿನ ವಿಜ್ಞಾನದ ಭಾಷೆಯಲ್ಲಿ ಹೇಳಬೇಕಾದ್ರೆ, ಒಂದು ಅಣುವಿನಲ್ಲಿ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಇರುತ್ತೆ ಒಂದು ಆಟಮಲ್ಲಿ. ನ್ಯೂಟ್ರಾನ್ಗೆ ಸತ್ವ ಅಂತ ಹೇಳ್ಬೋದು, ಯಾಕೆಂದರೆ ನ್ಯೂಟ್ರಾನಲ್ಲಿ ಏನೂ ಇದಿರಲ್ಲ, ಪಾಸಿಟಿವ್ ನೆಗೆಟಿವ್ ಏನು, ಅದು ನ್ಯೂಟ್ರಲ್ ಅಲ್ವಾ, ಅದಕ್ಕೆ ಅದನ್ನು ಸತ್ವ ಅಂತ ಹೇಳ್ಬೋದು, ಬ್ಯಾಲೆನ್ಸ್. ಪ್ರೋಟಾನ್ನ ರಜಸ್ಸು ಅಂತ ಹೇಳ್ತಾರೆ. ಆಮೇಲೆ ಎಲೆಕ್ಟ್ರಾನ್ನ ತಮಸ್ಸು ಅಂತ ತಗೊಂಡ್ರೆ, ಅದು ಬ್ಯಾಲೆನ್ಸ್ ಸ್ಟೇಟಲ್ಲಿದ್ದಾಗ ಅಲ್ಲಿ ಸೃಷ್ಟಿ ಇಲ್ಲ, ಅಲ್ಲಿ ಕದಡಿದಾಗ ಸೃಷ್ಟಿಯಾಗುತ್ತೆ. ಅಂದರೆ ಅದರಲ್ಲಿ ಏನಾದರೂ ಇದು ಆದಾಗ ಅಲ್ಲಿ ಪ್ರೋಟಾನು ನ್ಯೂಟ್ರಾನು ಎಲ್ಲ ಇದಾದಾಗ ಆ ಎಲೆಕ್ಟ್ರಾನ್ ಇನ್ಯಾವುದಕ್ಕೋ ಡ್ಯಾಶ್ ಹೊಡೆದಾಗ ಅಲ್ಲಿನ್ನೇನೋ ಪ್ರೊಡ್ಯೂಸ್ ಆಗುತ್ತೆ, ಈ ಥರ ಎಲ್ಲ ಆಗುತ್ತಲ್ಲ, ಇದೆಲ್ಲ ಸೃಷ್ಟಿ ಬೇರೆ ಚೇಂಜ್ ಆಗುತ್ತೆ. ಈ ಅಲೆ ಅಂದರೆ ಕದಡಿದಾಗ ಅಲೆ ಬರುತ್ತಲ್ಲ, ಅಲೆ ಬಂದಾಗ ಅಲೆ ಬರುತ್ತೆ ಮತ್ತೆ ತಣ್ಣಗಾಗುತ್ತೆ, ಬರುತ್ತೆ ತಣ್ಣಗಾಗುತ್ತೆ ಅಲ್ವಾ. ಅಲೆ ಎಷ್ಟೊತ್ತಿರುತ್ತೆ, ಸ್ವಲ್ಪ ಹೊತ್ತು ಅಲೆ ಬರುತ್ತೆ, ಆಮೇಲೆ ಮತ್ತೆ ಶಾಂತ ಆಗುತ್ತೆ. ಅದು ಹಾಗಾದಾಗ ಶಾಂತವಾದಾಗ ಸ್ಥಿತಿ, ಸೃಷ್ಟಿ ಆಯಿತು. ಕದಡಿದಾಗ ಸ್ಥಿತಿ ಅಂದರೆ ಅದು ಒಂದೇ ತರಹ ಇರೋದು, ಅಂದರೆ ಅಲ್ಲಿ ಏನು ಚೇಂಜಸ್ ಆಗಲ್ಲ, ಹಾಗೆ ಏನು ಸೃಷ್ಟಿ ಆಯಿತು ಅದು ಹಾಗೇ ಇರುತ್ತೆ. ಮತ್ತೆ ಅಲೆ ಬರುತ್ತೆ, ಮತ್ತೆ ಕದಡುತ್ತೆ, ಆಗ ಮತ್ತೆ ಸೃಷ್ಟಿ ಆಗುತ್ತೆ. ಹೀಗೆ ಈ ಪ್ರಕೃತಿ ಅವ್ಯಕ್ತ ರೂಪದಲ್ಲಿತ್ತು, ಅದು ವ್ಯಕ್ತವಾಗಿರಲಿಲ್ಲ. ಈ ಅವ್ಯಕ್ತ ರೂಪದಲ್ಲಿದ್ದ ಪ್ರಕೃತಿಯಲ್ಲಿ ಸತ್ವ ರಜ ತಮೋ ಗುಣಗಳು ಬ್ಯಾಲೆನ್ಸ್ನಲ್ಲಿ ಇರಬೇಕಾದ್ರೆ ಜಾಸ್ತಿ ಯಾವುದಿರುತ್ತೆ, ಸತ್ವಗುಣ ಜಾಸ್ತಿ ಇರುತ್ತೆ. ಸತ್ವಗುಣದ ಅಂಶ 4 ಅಂಶ ಅಂತ ತಗೊಂಡ್ರೆ, ರಜೋಗುಣದ ಅಂಶ 2 ಅಂಶ, ಆಮೇಲೆ ತಮೋ ಗುಣದ ಅಂಶ 1 ಅಂಶ ಇರುತ್ತೆ. ಆದರೆ ಇಡೀ ಸೃಷ್ಟಿಯಲ್ಲಿ ಅಲ್ಲೋಲ ಕಲ್ಲೋಲ ಮಾಡೋದು ಯಾವುದು ಅಂದರೆ ತಮೋ ಗುಣ. ಅದಿರೋದು 1 ಅಂಶ, ಆದರೆ ಗಲಾಟೆ ಮಾಡೋದು ಜಾಸ್ತಿ. ಅದರಿಂದಾನೇ ಎಲ್ಲ ಸೃಷ್ಟಿನಲ್ಲಿ ಏನೇನು ಏರುಪೇರುಗಳು ಆಗಬೇಕು ಅದೆಲ್ಲ ಆಗೋದು ತಮೋ ಗುಣದಿಂದ, 1 ಅಂಶ ಇರೋ ತಮೋ ಗುಣದಿಂದ. ಈ ಸತ್ವ ರಜಸ್ಸು ತಮೋ ಗುಣಗಳು ಎಲ್ಲ ಹೀಗೆ ಮಿಕ್ಸ್ ಆಗುತ್ತೆ, ಒಂದಕ್ಕೊಂದಕ್ಕೆ ಮಿಕ್ಸ್ ಆಗೋದಕ್ಕೆ ಪಂಚೀಕರಣ ಅಂತ ಹೇಳ್ತಾರೆ. ಬೆರೆಯುತ್ತದು ಅಂದರೆ ಬೇರೆ ಬೇರೆ ಪ್ರಪೋರ್ಷನ್ನಲ್ಲಿ, ಇದು 4, ಇದು 2, ಇದು 1 ಅಂತಿರುತ್ತಲ್ಲ, ಅದು ಬೆರೆತ್ಕೊಳ್ಳೋವಾಗ ಬೇರೆ ಬೇರೆ ಪ್ರಪೋರ್ಷನ್ನಲ್ಲಿ ಬೆರೆತ್ಕೊಳ್ಳುತ್ತೆ. ಅದಕ್ಕೆ ಪಂಚೀಕರಣ ಅಂತಾರೆ. ಹೀಗೆ ಈ ಅವ್ಯಕ್ತವಾಗಿದ್ದ ಪ್ರಕೃತಿ ವ್ಯಕ್ತ ಆಯ್ತಲ್ವಾ. ಈ ವ್ಯಕ್ತ ಆದಾಗ ಮೊದಲು ವ್ಯಕ್ತ ಆಗಿದ್ದಕ್ಕೆ ಮೊದಲನೇ ಸರ್ಗ ಅಂತ ಹೇಳ್ತಾರೆ. 9 ಸರ್ಗ ಅಂತ ಹೇಳಿದ್ವಲ್ಲ, ಮೊದಲು ವ್ಯಕ್ತವಾಗೋ ಸೃಷ್ಟಿ ಇದೆಯಲ್ಲ ಅದು ಮೊದಲನೇ ಸರ್ಗ. ಆ ಮೊದಲನೇ ಸರ್ಗಕ್ಕೆ ಮಹತ್ತತ್ವ ಅಂತ ಹೇಳ್ತಾರೆ. ಅದನ್ನು ಮುಂಚೆನೆ ಹೇಳಿದ್ರಲ್ಲ, ಅದು ಬ್ರಹ್ಮ. ನಾವು ಬ್ರಹ್ಮಾಜಿ ಅಂತ ಹೇಳೋಣ, ಇಲ್ಲಿ ಪರಬ್ರಹ್ಮ ಅಂದರೆ ನಾರಾಯಣ ಅಲ್ವಾ. ಈ ಬ್ರಹ್ಮಾಜಿ ಅಂದರೆ ಈ ಸೃಷ್ಟಿ ಎಲ್ಲ ಮಾಡ್ತಾರಲ್ಲ ಬ್ರಹ್ಮ, ಅವರಿಗೆ ಬ್ರಹ್ಮಾಜಿ ಅಂತ ಕರೀತಾರೆ. ಈ ಮಹತ್ತತ್ವ ಅನ್ನೋದು ಅದು ಬ್ರಹ್ಮಾಜಿಯ ಶರೀರವಾಯಿತು, ಸೂಕ್ಷ್ಮ ಶರೀರವಾಯಿತು ಅಂತ ಹೇಳ್ತಾರೆ. ಈ ಸೂಕ್ಷ್ಮ ಶರೀರಕ್ಕೆ ಏನು ಹೇಳ್ತಾರೆ, ಹಿರಣ್ಯ ಗರ್ಭ ಅಂತಾರೆ. ಅಂದರೆ ಬ್ರಹ್ಮಾಜಿಯ ಮೊದಲನೇ ಸರ್ಗದಲ್ಲಿ ಮಹತ್ತತ್ವ ಈ ಕದಡಿದಾಗ, ಅವ್ಯಕ್ತವಾಗಿದ್ದ ಸೃಷ್ಟಿ ಕದಡಿದಾಗ ಅದು ಸೃಷ್ಟಿ ಕಾಣಿಸ್ಕೊಳ್ತು, ಅಲ್ಲಿ ವ್ಯಕ್ತವಾಯಿತು. ಅದರಲ್ಲಿ ಮೊದಲನೇ ಸರ್ಗ ಅಂತ ಬಂತು. ಆ ಮೊದಲನೇ ಸರ್ಗದಲ್ಲಿ ಬಂದಿದ್ದು ಮಹತ್ತತ್ವ. ಆ ಮಹತ್ತತ್ವದಲ್ಲಿ ಬ್ರಹ್ಮಾಜಿಯ ಸೂಕ್ಷ್ಮ ಶರೀರ
ಉತ್ಪತ್ತಿ ಆಯಿತು. ಅದಕ್ಕೆ ಹಿರಣ್ಯ ಗರ್ಭ ಅಂತಾರೆ. ಆಮೇಲೆ ಬ್ರಹ್ಮಾಜಿಯ ಸ್ಥೂಲ ಶರೀರ ಬಂತು, ಅದಕ್ಕೆ ವಿರಾಟ್ ಅಂತ ಹೇಳ್ತಾರೆ. ಈಗ ನಮಗೂ ಅಷ್ಟೆ, ನಮ್ಮ ಜೀವಿಗಳಲ್ಲೂ ಕೂಡ ಹೀಗೆ ಈ ಪರಬ್ರಹ್ಮನ ಬೆಳಕು ನಮ್ಮ ಮೇಲೆ, ಈ ಪ್ರಪಂಚದಲ್ಲಿರೋ ವಸ್ತುಗಳ ಮೇಲೆ ಬಿದ್ದಾಗ ಅಲ್ಲಿ ಅದರಲ್ಲಿ ಬೆಳಕು ಬೀಳುತ್ತೆ. ಬೆಳಕು ಬಿದ್ದಾಗ ಅಲ್ಲಿ ಚೈತನ್ಯ ಬರುತ್ತೆ ಅಂತ ಹೇಳ್ತಾರಲ್ಲ, ಅದೇ ತರಹ ಇಲ್ಲಿ ಬ್ರಹ್ಮಾಜಿಯ ಶರೀರ ಉತ್ಪತ್ತಿ ಆಯಿತು. ಜೀವಿಗಳಲ್ಲಿ ಸೂಕ್ಷ್ಮ ಶರೀರಕ್ಕೆ ಚಿದಾಭಾಸ ಅಂತ ಹೇಳ್ತಾರೆ, ಇಲ್ಲಿ ಸೂಕ್ಷ್ಮ ಶರೀರಕ್ಕೆ ಹಿರಣ್ಯ ಗರ್ಭ ಅಂತ ಹೇಳ್ತಾರೆ. ಈ ಚಿದಾಭಾಸದಲ್ಲಿ ಅಂದರೆ ಬ್ರಹ್ಮಾಜಿಯ ಚಿದಾಭಾಸದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಚೇತನ ಬಂತು, ಅಂದರೆ ಆ ಪರಬ್ರಹ್ಮನಿಂದನೇ ಚೇತನ ಬಂತು. ಅದೇ ಜೀವ, ಅಂದರೆ ಬ್ರಹ್ಮಾಜಿಯ ಜೀವ ಬಂತು. ಆ ಬ್ರಹ್ಮಾಜಿಯ ಚೇತನ ಸೂಕ್ಷ್ಮ ಶರೀರವಾದ ಮಹತ್ತತ್ವದಲ್ಲಿ ಸೇರ್ಕೊಳ್ತು. ಆ ಚೇತನಕ್ಕೆ ಸೂಕ್ಷ್ಮ ಶರೀರ ಇತ್ತಲ್ಲ, ಅದಕ್ಕೆ ಚೇತನ ಶಕ್ತಿ ಬಂದ್ಬಿಟ್ಟು, ಅಂದರೆ ಮಹತ್ತತ್ವದಲ್ಲಿ ಅದು ಸೇರ್ಕೊಂಡಿದ್ರಿಂದ ಚೇತನ ಶಕ್ತಿ ಬಂತು. ಇವಾಗ ನಮ್ಮಲ್ಲಿ ಏನಾಗ್ತಿದೆಯೋ ಅದನ್ನೇ ನಾವಲ್ಲಿ ಬ್ರಹ್ಮಾಜಿಯಲ್ಲಿ ಕಲ್ಪನೆ ಮಾಡ್ಕೋತಾ ಇದ್ದೀವಿ. ಈಗ ಈ ಬ್ರಹ್ಮಾಜಿ ಏನು ಮಾಡ್ತಾರೆ, ಅವರು ಸೃಷ್ಟಿ ಶುರು ಮಾಡ್ತಾರೆ. ಫಸ್ಟ್ ಅವರು ಸೃಷ್ಟಿ ಆಯಿತು, ಅವರು ಸೃಷ್ಟಿ ಆದಮೇಲೆ ಅವರು ಮತ್ತೆ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ನೆಕ್ಸ್ಟ್ ಸರ್ಗಗಳು, ಅಂದರೆ 2ನೇದು 3ನೇದು 4ನೇದು 9ರ ತನಕ ಮಿಕ್ಕಿದ್ದ ಸರ್ಗಗಳನ್ನೆಲ್ಲ ಮಾಡಿದ್ದು ಬ್ರಹ್ಮಾಜಿ. ಮೊದಲನೇ ಸರ್ಗದಲ್ಲಿ ಬ್ರಹ್ಮಾಜಿ ಹುಟ್ಟಿದ್ದು. ಮೊದಲನೇ ಸರ್ಗ ಅವ್ಯಕ್ತ ಕದಡಿದಾಗ ವ್ಯಕ್ತವಾದ ಮಹತ್ತತ್ವ ಅಲ್ವಾ, ಅದು ಬ್ರಹ್ಮಾಜಿಯ ಸೂಕ್ಷ್ಮ ಶರೀರ. 2ನೇ ಸರ್ಗದಲ್ಲಿ ಅಹಂಕಾರ ತತ್ವದ ಸೃಷ್ಟಿ ಆಯಿತು. ಅಹಂಕಾರ ತತ್ವ 3 ರೀತಿಯ ಅಹಂಕಾರಗಳಿವೆ. ಯಾವ್ದ್ಯಾವ್ದಪ್ಪ? ಸಾತ್ವಿಕ ಅಹಂಕಾರ, ರಾಜಸಿಕ ಅಹಂಕಾರ ಮತ್ತು ತಾಮಸಿಕ ಅಹಂಕಾರ. ಅಹಂಕಾರದಲ್ಲಿ 3 ರೀತಿಯ ಅಹಂಕಾರಗಳು. ಅಹಂಕಾರ ಅಂದರೆ ಏನು? ನಾನು ಅನ್ನೋ ಭಾವನೆ. ಅಹಂಕಾರದಲ್ಲಿ ನಾನು ಅನ್ನೋ ಭಾವನೆ. ಈ ಸೃಷ್ಟಿಯಲ್ಲಿ ನಾನು ಅನ್ನೋ ಭಾವನೆ ಇಲ್ಲದೆ ಹೋದರೆ ಈ ಸೃಷ್ಟಿನೇ ಇಲ್ಲ. ಯಾಕೆಂದರೆ ಇವಾಗ ನಾನು ಅಂತಂದರೆ ತಾನೇ ನಾನು ಇದ್ದೀನಿ, ಇಲ್ಲಿ ಬೇರೆ ಎಲ್ಲ ಇದೆ ಅಂತ ನಂಗೆ ಗೊತ್ತಾಗುತ್ತೆ. ಆಮೇಲೆ ನಾನು ಅಂತ ಆದಮೇಲೆ ಅಲ್ಲಿ ನನ್ನದು ಅಂತ ಬರುತ್ತೆ, ಅದು ಮಮಕಾರ. ಇಲ್ಲಿ ನಾನು ಇಂದನೇ ಎಲ್ಲ ಕೆಲಸಗಳು ನಡೆಯೋದು, ಅಂದರೆ ಅಹಂಕಾರದಿಂದನೇ ಎಲ್ಲ ಕೆಲಸಗಳು ನಡೆಯುತ್ತವೆ. ನಾನು ಅಂದರೆ ಇವಾಗ ನಾವು ಮಲಗಿರ್ತೀವಿ, ಮಲಗಿದ್ದಾಗ ಅಲ್ಲಿ ಏನೂ ಇಲ್ಲ, ಎಲ್ಲ ಅವ್ಯಕ್ತ ಅಲ್ವಾ. ಮಲಗಿದ್ದಾಗ ನಮಗೆ ಗಾಢವಾದ ನಿದ್ರೆ ಬಂದಾಗ ಕನ್ಸೆಲ್ಲ ಬೀಳಲ್ಲ, ಗಾಢವಾದ ನಿದ್ರೆ. ಅಲ್ಲಿ ಏನಾದರೂ ನಮಗೆ ಗೊತ್ತಾಗುತ್ತಾ? ಅಲ್ಲಿ ನಾನಿದ್ದೀನಿ ಅಂತಲೂ ಗೊತ್ತಾಗಲ್ಲ, ಅಂದರೆ ಅಲ್ಲಿ ಅಹಂಕಾರ ಇಲ್ಲ. ಪ್ರಪಂಚ ಇದೆ ಅಂತ ಗೊತ್ತಾಗಲ್ಲ, ಏನೂ ಗೊತ್ತಿಲ್ಲ ನಮಗೆ ಅಲ್ವಾ. ಆದರೆ ನಾನು ನನ್ನದು ಅನ್ನೋ ಮೋಹ ಇರಲ್ಲ ಅಲ್ಲಿ. ಎಚ್ಚರ ತಕ್ಷಣ ನಮಗೆ ಫಸ್ಟು ನಾನಿದ್ದೀನಿ ಅಂತ ಗೊತ್ತಾಗುತ್ತೆ, ಹೌದಾ. ಎಚ್ಚರ ತಕ್ಷಣ ಫಸ್ಟು ನನ್ನ ಇರುವಿಕೆ ನಮಗೆ ಗೊತ್ತಾಗುತ್ತೆ, ಆಮೇಲೆ ಪ್ರಪಂಚದ ಇರುವಿಕೆ ಗೊತ್ತಾಗುತ್ತೆ. ಫಸ್ಟ್ ನಮಗೆ ಎಚ್ಚರ ಆದ ತಕ್ಷಣ ನಂದು ಗೊತ್ತಾಗುತ್ತೆ, ನಾನಿದ್ದೀನಿ ಅಂತ ನನ್ನ ದೇಹ ಕಾಣಿಸುತ್ತೆ, ಆಮೇಲೆ ಇಡೀ ಪ್ರಪಂಚ ಗೊತ್ತಾಗುತ್ತೆ. ಅಂದರೆ ಅದೆರಡು ಎಷ್ಟು ಒಂದೇ ಸಮ ಆಗುತ್ತೆ ಅಂದರೆ ನಮಗದು ಆ ಕಾಲದ ವ್ಯತ್ಯಾಸ ಗೊತ್ತಾಗಲ್ಲ ಅಷ್ಟೆ. ಅಲ್ಲಿ ನಾನು ನನ್ನದು ಅಂತ ತಕ್ಷಣ ಅಲ್ಲೇನು ಬಂತು? ಮೋಹ ಬಂತು. ಆ ಮೋಹನೇ ಸಂಸಾರ. ಓ ನನ್ನ ಮಗ, ಅವನಿಗೆ ಬೇಗ ಹೋಗಬೇಕು, ತಿಂಡಿ ಬೇಗ ಮಾಡಬೇಕು, ಎದ್ದ ತಕ್ಷಣ ನಮ್ಗೆ ಅದೇ ಧ್ಯಾನ. ಫಸ್ಟ್ ಹೋಗಿ ರೆಡಿ ಮಾಡ್ತೀವಿ. ಹೀಗೆ ನಾನು ಫಸ್ಟ್ ಬಂತು, ನನ್ನದು ಅಂತ ಬಂತು. ಇದೇ ಸಂಸಾರ. ಈ ಸಂಸಾರದಲ್ಲಿ ಮುಳುಗಿ ಹೋಗ್ಬಿಟ್ರೆ ನಮಗೆ ನಾನು ಯಾರು ಅಂತ ಮರ್ತು ಹೋಗ್ಬಿಡುತ್ತೆ. ನಾವು ಮಲಗಿದ್ದಾಗ ಎಷ್ಟು ಆನಂದವಾಗಿದ್ವಿ, ಆ ಆನಂದ ಎಲ್ಲಿಂದ ಬಂತು? ನಾನು ಆನಂದ ಸ್ವರೂಪಿ, ಅದಕ್ಕೆ ಆನಂದ ನನ್ನಲ್ಲಿತ್ತು ಅಂತ ನಾವು ಮರ್ತು ಬಿಡ್ತೀವಿ. ಇದರಲ್ಲಿ ಮುಳುಗೋಗಿರ್ತೀವಿ. ಇದರಲ್ಲಿ ಸಾತ್ವಿಕ ಅಹಂಕಾರ ನಾನು ಬಂತು, ರಾಜಸಿಕ ಅಹಂಕಾರ ನಾನು ಬಂತು, ಮತ್ತು ತಾಮಸಿಕ ಅಹಂಕಾರ ನಾನು. ಎಲ್ಲದರಲ್ಲೂ ನಾನು ಅನ್ನೋದು ಇದ್ದೇ ಇದೆ. ಅಹಂಕಾರ ಅಂದಮೇಲೆ ನಾನು ಇರಲೇಬೇಕು.
ಅಹಂಕಾರದ ಸೃಷ್ಟಿ, ಇದು 2ನೇ ಸರ್ಗ. ಈಗ 3ನೇ ಸರ್ಗದಲ್ಲಿ ಪಂಚಭೂತಗಳು ಸೃಷ್ಟಿಯಾಯಿತು. ನಾನು ಎಚ್ಚರ ಆಗ್ತಾ ಇದ್ದ ಹಾಗೆ ಪಂಚಭೂತಗಳಿಂದ ಸೃಷ್ಟಿಯಾದ ದೇಹ ಕಾಣಿಸುತ್ತಲ್ವಾ, ಈ ದೇಹ ಏನಾಗಿದೆ? ಪಂಚಭೂತಗಳಿಂದ ಆಗಿದೆ. ಅದೇ ರೀತಿ ಪಂಚಭೂತಗಳಾದ ದೇಹ ಬಂತು. ಬ್ರಹ್ಮಾಜಿಗೆ ಪಂಚಭೂತಗಳಿಂದ ಆದ ದೇಹ ಯಾವುದು ಹೇಳಿ ನೋಡೋಣ? ಬ್ರಹ್ಮನ ದೇಹ, ಸೃಷ್ಟಿ ಕೆಲಸ ಮಾಡ್ತಾನಲ್ಲ ಸೃಷ್ಟಿಕರ್ತ, ಅವನ ದೇಹ ಯಾವುದು? ಪ್ರಕೃತಿನಲ್ಲಿ ಯಾವುದು ಅವನ ದೇಹ? ಪಂಚಭೂತಗಳು ಹೇಳಬೇಕು. ಪಂಚಭೂತಗಳಿಂದ ದೇಹ ಆಗಿರೋದು. ಯಾವ್ದಾದ್ರು ಪಂಚಭೂತಗಳು? ಭೂಮಿ, ಅಗ್ನಿ, ಆಮೇಲಿಂದ ವಾಯು. ಅದೇ ಆ ಪಂಚಭೂತಗಳೇ ಅವನ ದೇಹ. ಇಡೀ ಆಕಾಶ, ಇಡೀ ಭೂಮಿ, ಇಡೀ ವಾಯು, ಜಲ, ಆಮೇಲೆ ಅಗ್ನಿ ಎಲ್ಲ ಸೇರಿ ಅವನು ಬ್ರಹ್ಮಾಜಿ. ಎಷ್ಟು ಅಗಾಧ, ನಮ್ಗೆ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಅವನ ದೇಹ ಅಂದ್ರೆ ಇದು ಪಂಚಭೂತಗಳು ಅಷ್ಟು ಸೇರಿ ಅವನು. ಆ ಪಂಚಭೂತಗಳಲ್ಲಿ ಸ್ವಲ್ಪ ಭಾಗ ನಮ್ದು ದೇಹ ಆಗಿದೆ. ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಅದನ್ನು ಉಪಯೋಗಿಸ್ಕೊಂಡಿದೆ. ಈ ಸತ್ವ ರಜಸ್ ತಮೋ ಗುಣಗಳು ಒಂದ್ರೊಳಗೊಂದು ಸೇರುತ್ತೆ ಅಂತ ಅನ್ಕೊಂಡ್ವಲ್ಲ, ಅದಕ್ಕೆ ಪಂಚೀಕರಣ ಅಂದ್ರೆ ಅದೇ ಈ ಪಂಚಭೂತಗಳು ಒಂದಕ್ಕೊಂದಕ್ಕೆ ಸೇರ್ಕೊಂಡಾಗ, ಅಂದ್ರೆ ಪಂಚಭೂತಗಳೆಲ್ಲ ಪಂಚತತ್ವಗಳು. ಅಂದ್ರೆ ಇಲ್ಲಿ ಸತ್ವ ರಜಸ್ ತಮೋ ಗುಣಗಳೇ 3 ಗುಣ ಇರೋದು. ಈ ಗುಣಗಳು ಬೇರೆ ಬೇರೆ ಪ್ರಪೋರ್ಷನ್ನಲ್ಲಿ ಸೇರ್ಕೊಳ್ಳುತ್ತೆ. ಬೇರೆ ಬೇರೆ ಪ್ರಪೋರ್ಷನ್ನಲ್ಲಿ ಸೇರ್ಕೊಂಡಾಗ ಅದು ಈ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇದೆಲ್ಲ ಆಗುತ್ತೆ. 4 ಅಂಶ ಸತ್ವಗುಣ, ಅಂದ್ರೆ ಸತ್ವಗುಣಕ್ಕೆ ಜಾಸ್ತಿ ಇದಿರೋದು, ಅದು ಶುದ್ಧ ಸತ್ವ ಅಂತಾರೆ. 2 ಅಂಶ ರಜೋಗುಣ, 1 ಅಂಶ ತಮೋಗುಣ. ಈ ರಜೋಗುಣದಲ್ಲೂ ಸ್ವಲ್ಪ ಸತ್ವಗುಣದ ಅಂಶ ಇದ್ದೇ ಇರುತ್ತೆ. ಆಮೇಲೆ ತಮೋಗುಣದಲ್ಲಿ ರಜೋಗುಣದ್ದು ಸತ್ವಗುಣದ್ದು 2 ಅಂಶ ಇದ್ದೇ ಇರುತ್ತೆ. ಆದರೆ ಸತ್ವಗುಣದಲ್ಲಿ ರಜೋಗುಣ ತಮೋಗುಣ 2 ಇರಲ್ಲ. ಅದು ಶುದ್ಧವಾದ ಸತ್ವಗುಣ. ಸತ್ವಗುಣ ಪ್ರಧಾನವಾದದ್ದು ಸತ್ವಗುಣ. ಈ ಸತ್ವ ಅಂತ ಹೇಳೋದು, ಸತ್ವಗುಣ ಅಂತ ಹೇಳೋದು ಸತ್ ಚಿತ್ ಆನಂದ ಅಂತ ಹೇಳ್ತೀವಲ್ಲ ಭಗವಂತ, ಅದರಲ್ಲಿರೋ ಸತ್ ಅಂತ ಹೇಳ್ತೀವಲ್ಲ, ಸತ್ ಅಂಶ, ಅದೇ ಈ ಸತ್ವಗುಣ. ಸತ್ ಅನ್ನೋ ಅಂಶನೇ ಸತ್ವ ಅಂದ್ರೆ ಅದೇ ಅಸ್ತಿತ್ವ ಆಗಿ ಕಾಣಿಸ್ಕೊಳ್ತಾ ಇದೆ. ಆ ಭಗವಂತನ ಸತ್ ಅಂಶ ಇಲ್ಲಿ ಅಸ್ತಿತ್ವ ಇರೋದು. ನಾನು ಇದೀನಿ ಅನ್ನೋ ಇದೆಯಲ್ಲ, ಅದು ಇರುವಿಕೆ, ಅದು ಅಸ್ತಿತ್ವ, ಅದು ಸತ್ತಂಶ. ಈಗ ಈ ಪಂಚಭೂತಗಳು ಸೃಷ್ಟಿಯಾದದ್ದು ತಮೋಗುಣದಿಂದ. ಈಗ 4ನೇ ಹಂತದಲ್ಲಿ ಪಂಚ ಇಂದ್ರಿಯಗಳು ಬರುತ್ತವೆ. ಪಂಚ ಇಂದ್ರಿಯಗಳು ಯಾವ್ದ್ಯಾವುದು? ಪಂಚ ಜ್ಞಾನೇಂದ್ರಿಯಗಳು ಮತ್ತೆ ಪಂಚ ಕರ್ಮೇಂದ್ರಿಯಗಳು ಅವೆಲ್ಲ ಬರುತ್ತೆ. ಎಲ್ಲ ಜೀವಿಗಳಿಗೂ, ಒಂದೊಂದು ಜೀವಿಗಲ್ಲ, ಇಡೀ ಜೀವಿಗಳಿಗೆ ಎಲ್ಲದಕ್ಕೂ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಅದೆಲ್ಲ ಬರುತ್ತೆ. ಎಲ್ಲ ಜೀವಿಗಳಿಗೂ ಇದು ಬರುತ್ತೆ. ಜ್ಞಾನೇಂದ್ರಿಯಗಳ ಸೃಷ್ಟಿಗೆ ಜ್ಞಾನಶಕ್ತಿ ಅಂತ ಹೇಳ್ತಾರೆ. ಆಮೇಲೆ ಕರ್ಮೇಂದ್ರಿಯಗಳ ಸೃಷ್ಟಿಗೆ ಕ್ರಿಯಾಶಕ್ತಿ ಅಂತ ಹೇಳ್ತಾರೆ. ಇದಿಷ್ಟು ಅರ್ಥ ಆಯ್ತಾ? ಈಗ ಎಲ್ಲ ಜೀವಿಗಳ ಸೂಕ್ಷ್ಮ ಶರೀರ ಸೃಷ್ಟಿಯಾಗ್ತಾ ಇದೆ. ಇದೆಲ್ಲ ಆಗ್ತಾ ಇರೋದು ಇನ್ನು ಸೂಕ್ಷ್ಮ ಶರೀರ, ಇನ್ನು ಈ ಸ್ಥೂಲ ಶರೀರ ಬಂದಿಲ್ಲ. ಹೇಗೆ ತಾಯಿಯ ಗರ್ಭದಲ್ಲಿ ಮಗು ಒಂದೊಂದೇ ಅಂಗಗಳನ್ನ, ಒಂದು ಫಸ್ಟ್ ಕಣ್ಣು ಬರುತ್ತೆ, ಆಮೇಲೆ ಕಿವಿ ಬರುತ್ತೆ, ಒಂದೊಂದೇ ಅಂಗ ಬರ್ತಾ ಹೋಗುತ್ತಾರೆ. ಹಾಗೆ ಇಲ್ಲಿ ಫಸ್ಟ್ ಇನ್ನು ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಅಂದರೆ ಫಸ್ಟು ಸೂಕ್ಷ್ಮ ದೇಹ ಬರುತ್ತೆ, ಆಮೇಲೆ ಸ್ಥೂಲ ದೇಹ ಬರುತ್ತೆ. ಯಾಕೆಂದರೆ ಫಸ್ಟು
ತಾಯಿಯ ಗರ್ಭದಲ್ಲೂ ಕೂಡ ಅದು ಫಸ್ಟ್ ಕಾಣಿಸೋದೇ ಇಲ್ಲ, ಸೂಕ್ಷ್ಮವಾಗಿರುತ್ತೆ. ಸೂಕ್ಷ್ಮವಾಗಿದ್ದು ಆಮೇಲೆ ಸ್ಥೂಲ ರೂಪಕ್ಕೆ ಬರ್ತಾ ಹೋಗುತ್ತಲ್ವಾ. ಸೂಕ್ಷ್ಮವಾಗಿರೋ ಇದು ಆಮೇಲೆ ಚೂರು ಚೂರೇ ಡೆವಲಪ್ ಆಗಿ ಎಲ್ಲ ಆಗಿ ಒಂದೊಂದೇ ಇದಾಗಿ ಪೂರ್ತಿ ಮನುಷ್ಯನ ರೂಪ ತಾಳಿ ಬರುತ್ತೆ. ಅದೇ ಥರ ಈ ಸೃಷ್ಟಿಯಾಗತ್ತೆ. ಈಗ 5ನೇ ಸರ್ಗದಲ್ಲಿ ದೇವತೆಗಳ ಸೃಷ್ಟಿ. ಈ ದೇವತೆಗಳ ಸೃಷ್ಟಿಯಾಗೋದು ಸಾತ್ವಿಕ ಅಹಂಕಾರದಿಂದ. ಈಗ ದೇವತೆಗಳು ಹುಟ್ಟಿದ್ರು, ಹಾಗೆ ಜೀವಿಗಳಲ್ಲಿ ಮನಸ್ಸು ಅನ್ನೋದು ಬಂತು. ಈ ಮನಸ್ಸಲ್ಲಿ 4 ಭಾಗ ಇದೆ. ಏನೇನು ಮನಸ್ಸಲ್ಲಿ? ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಈ ಮನಸ್ಸು ಅನ್ನೋದ್ರಲ್ಲಿ ನಾವು ಮನಸ್ಸು ಅಂತ ತಗೊಂಡ್ಬಿಡ್ತೀವಿ, ಆದರೆ ಅದಕ್ಕೆ ಅಂತಃಕರಣ ಅಂತಾರೆ. ಆ ಅಂತಃಕರಣದಲ್ಲಿ 4 ಭಾಗ: ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಈಗ ಎಲ್ಲ ಜೀವಿಗಳಿಗೂ ದೇವತೆಗಳ ಸೃಷ್ಟಿ ಆಯಿತು. ದೇವತೆಗಳಿಗೂ ಕೂಡ ಇದೇ ತರಹ ಕಣ್ಣು, ಕಿವಿ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಎಲ್ಲ ಇರುತ್ತೆ. ಈ ಜೀವಿಗಳಲ್ಲಿ ಈ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳೆಲ್ಲ ಸೃಷ್ಟಿ ಆಯ್ತಲ್ಲ, ಇವಾಗ ಇದನ್ನ ನೋಡ್ಕೊಳ್ಳೋ ಕೆಲಸ ಆ ದೇವತೆಗಳದು. ಅಂದರೆ ಅಭಿಮಾನಿ ದೇವತೆಗಳು ಅಂತಾರೆ ಅವ್ರಿಗೆ. ಅಂದರೆ ಅವರು ಇವಾಗ ನನಗೆ ಕಣ್ಣು ಕಾಣಿಸ್ತಾ ಇದೆ, ನಿಮಗೂ ಕಣ್ಣು ಕಾಣಿಸ್ತಾ ಇದೆ, ಒಂದು ನಾಯಿಗೂ ಕಣ್ಣು ಕಾಣಿಸುತ್ತೆ, ಕುದುರೆಗೂ ಕಣ್ಣು ಕಾಣಿಸುತ್ತೆ. ಅದೆಲ್ಲ ನಮ್ಮ ಇಂಡಿವಿಜುವಲ್ ಶಕ್ತಿ ಅಲ್ಲ, ಅದು ಎಲ್ಲರಿಗೂ ಕಾಮನ್ ಆಗಿರೋ ಶಕ್ತಿ ಅಲ್ವಾ. ಅಂದರೆ ಇಲ್ಲಿ ಆ ಕಣ್ಣು ಕಾಣಿಸುವಿಕೆ ಯಾವುದರಿಂದ ಆಗ್ತಾ ಇದೆ? ಒಂದು ದೇವತೆಯ ಮೂಲಕ ಆಗ್ತಾ ಇದೆ. ಈ ಕೆಲಸನ ಮಾಡೋದು ಆ ದೇವತೆ. ಕಣ್ಣಿನ ಅದು ಕಣ್ಣಿನ ದೇವತೆ. ಅದೇ ತರಹ ಕಿವಿ. ಇಲ್ಲಿ ನನಗೆ ನಿಮಗೆ ಡೈರೆಕ್ಟಾಗಿ ಏನೂ ಸಂಬಂಧ ಇಲ್ಲ, ಆದರೆ ನನ್ನ ಕಣ್ಣು ಕಾಣಿಸುತ್ತೆ, ನಿಮ್ಮ ಕಣ್ಣು ಕಾಣಿಸುತ್ತೆ. ಇಲ್ಲಿ ಸಂಬಂಧ ಯಾವುದು? ಎರಡಕ್ಕೂ ಕಾಮನ್ ಆಗಿರೋದು ಆ ದೇವತೆ. ಆ ದೇವತೆ ಕೆಲಸ ಮಾಡೋದ್ರಿಂದ ಕಣ್ಣಿನ ದೇವತೆ, ದೃಷ್ಟಿ ಕೊಡೋವಂಥ ದೇವತೆ, ಅದು ಕೆಲಸ ಮಾಡೋದ್ರಿಂದ ನಮಗೆ ಕಣ್ಣು, ಇಡೀ ಪ್ರಪಂಚದಲ್ಲಿರೋ ಎಲ್ಲ ಪ್ರಾಣಿಗಳಿಗೂ ಕಣ್ಣು ಕಾಣಿಸುತ್ತೆ. ಅದೇ ತರಹ ಎಲ್ಲ ಪಂಚೇಂದ್ರಿಯಗಳು, ಕಿವಿ ಕೇಳಿಸುತ್ತೆ, ಆಮೇಲೆ ಮೂಗು ಉಸಿರಾಡೋದು, ಆಮೇಲೆ ಕೈಗಳು ಕೆಲಸ ಮಾಡುತ್ತವೆ, ಎಲ್ಲನೂ ಪಂಚೇಂದ್ರಿಯಗಳು. ಆಮೇಲೆ ಏನಾಯಿತು? 6ನೇ ಸರ್ಗದಲ್ಲಿ ಪಂಚ ತನ್ಮಾತ್ರಗಳು ಸೃಷ್ಟಿಯಾಯಿತು. ಅಂದರೆ ಪಂಚ ತನ್ಮಾತ್ರಗಳು ಅಂದ್ರೇನು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅಂದರೆ ಮೂಗಿಗೆ ಏನಾದರೂ ವಾಸನೆ ಬಂದರೆ ತಾನೇ ನಮ್ಮ ಮೂಗಿದೆ ಅಂತ ಗೊತ್ತಾಗೋದು. ಅದು ಶಬ್ದ, ಕಿವಿ ಕೇಳಿಸ್ಕೊಳ್ಳೋಕೆ ಶಬ್ದ ಸೃಷ್ಟಿ ಆಯಿತು. ಬರೀ ಕಿವಿ ಸೃಷ್ಟಿ ಮಾಡಿಬಿಟ್ರೆ ದೇವರು ಏನು ಪ್ರಯೋಜನ ಅಲ್ವಾ? ಬ್ರಹ್ಮ ಪಂಚೇಂದ್ರಿಯಗಳನ್ನ ಕೊಟ್ಬಿಟ್ರೆ ಏನು ಪ್ರಯೋಜನ? ಅದಕ್ಕೆ ಸರಿಯಾಗಿ ಅದಕ್ಕೆ ಏನು ಬೇಕೋ ಅದು ಆಹಾರನೂ ಕೊಡಬೇಕಲ್ಲ ಅವನು. ಕರ್ಮೇಂದ್ರಿಯಗಳಿಗೆ, ಪಂಚಜ್ಞಾನೇಂದ್ರಿಯಗಳಿಗೆ ಏನು ಆಹಾರ? ಕಣ್ಣಿಗೆ ಸುಂದರವಾದೆಲ್ಲ ಪ್ರಪಂಚದಲ್ಲಿರೋ ವಸ್ತುಗಳೆಲ್ಲ ಕಾಣಿಸ್ಬೇಕು, ಆ ವಸ್ತುಗಳು. ಆಮೇಲೆ ಕಿವಿಗೆ ಶಬ್ದ ಬರಬೇಕು, ಮೂಗಿಗೆ ವಾಸನೆ ಬರಬೇಕು, ಚರ್ಮಕ್ಕೆ ಸ್ಪರ್ಶ ಬರಬೇಕು. ಇವನ್ನೆಲ್ಲ ಪಂಚ ತನ್ಮಾತ್ರಗಳು ಅಂತಾರೆ ಇದಕ್ಕೆ. ರೂಪ, ರಸ, ಗಂಧ, ಇನ್ನೊಂದೇನು ಹೇಳಿದೆ? ರೂಪ, ರಸ, ಗಂಧ, ಶಬ್ದ. ಇದು 5 ತನ್ಮಾತ್ರಗಳು ಸೃಷ್ಟಿಯಾದವು. ಆಕಾಶವನ್ನ ಶಬ್ದದಿಂದ, ಗಾಳಿಯನ್ನ ಸ್ಪರ್ಶದಿಂದ,
ಅಗ್ನಿಯನ್ನ ರೂಪದಿಂದ, ನೀರನ್ನ ರಸದಿಂದ, ಭೂಮಿಯನ್ನು ಘ್ರಾಣದಿಂದ. ಈ ರೀತಿ ಒಂದೊಂದನ್ನ ನಾವು ಯಾವ ರೀತಿ ನಾವು ಅದ್ರ ಸೃಷ್ಟಿನಲ್ಲಿರೋದನ್ನ ನಾವು ಯಾವ ರೀತಿ ತಿಳ್ಕೋತೀವಿ ಅನ್ನೋದಕ್ಕೆ ಆ ಶಕ್ತಿಗಳನ್ನ ಕೊಟ್ಟರು. ಅಂದ್ರೆ ಆ ಶಕ್ತಿಗಳಿಗೆಲ್ಲ ಒಬ್ಬೊಬ್ರು ದೇವತೆಗಳು. ಈ ರೀತಿ ದೇವತೆಗಳ ಸೃಷ್ಟಿ ಆಯ್ತು. ಈಗ ದೇವತೆಗಳಿದ್ರೆ ಸಾಕ, ನೆಕ್ಸ್ಟ್ ಅಸುರರು ಸೃಷ್ಟಿಯಾದ್ರು. ಅಸುರರು ಅಂದ್ರೆ ರಾಕ್ಷಸರು. ಇವ್ರು ಯಾವ್ದ್ರಿಂದ ಆದ್ರು? ತಾಮಸಿಕ ಅಹಂಕಾರದಿಂದ ಅಸುರರು ಬಂದ್ರು. ತಾಮಸಿಕ ಅಂದ್ರೆ ಅದೇ ತಾನೆ ಅಲ್ಲೋಲ ಕಲ್ಲೋಲ ಮಾಡೋದು. ಈ ಎಲ್ಲ ಸೃಷ್ಟಿನಲ್ಲಿ ದೇವತೆಗಳೆಲ್ಲ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ, ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಹಂಗೆ ಇದ್ರಾಗತ್ತ ಅದು? ಅಲ್ಲೋಲ ಕಲ್ಲೋಲ ಆಗ್ಬೇಕಲ್ಲ, ಕದಡೋಗ್ಬೇಕಲ್ಲ, ಅದು ಯಾರಾದ್ರೂ ಒಂದು ಕಲ್ಲು ಹಾಕ್ಬೇಕಲ್ಲ ನೀರೊಳಗೆ. ಅದಕ್ಕೆ ತಾಮಸಿಕ ಅಹಂಕಾರದಿಂದ ಅಸುರರ ಸೃಷ್ಟಿಯಾಯಿತು. ಈ ಸೃಷ್ಟಿನಲ್ಲಿ ಎಲ್ಲ ಬ್ಯಾಲೆನ್ಸ್ ಆಗಿರ್ಬೇಕಲ್ವಾ? ಇವಾಗ ಒಂದು ಹುಲ್ ತಿನ್ನೋ ಪ್ರಾಣಿ ಇರುತ್ತೆ, ಇನ್ನೊಂದು ಆ ಪ್ರಾಣಿ ತಿನ್ನೋ ಪ್ರಾಣಿ ಸೃಷ್ಟಿ ಇರುತ್ತೆ. ಯಾಕೆ? ಹುಲ್ ತಿಂದು ಖಾಲಿನೇ ಮಾಡಿಬಿಟ್ರೆ ಮತ್ತೆ ಹುಲ್ಲೆಲ್ಲಿರುತ್ತೆ? ಆ ಪ್ರಾಣಿನ ಅದು ತಿನ್ನುತ್ತೆ, ತಿರ್ಗಿ ಅದನ್ಕೊಂದು ಇನ್ನೊಬ್ರು ತಿಂತಾರೆ. ಹೀಗೆ ಸೃಷ್ಟಿನಲ್ಲಿ ಬ್ಯಾಲೆನ್ಸ್ಗೋಸ್ಕರ ಈ ತರಹ ಆಗಿರುತ್ತೆ ಸೃಷ್ಟಿಗಳು, ಬೇರೆ ಬೇರೆ ರೀತಿಯ ಸೃಷ್ಟಿ. ಆಮೇಲೆ ಮುಂದಿನ ಸರ್ಗದಲ್ಲಿ, 7ನೇ ಸರ್ಗದಲ್ಲಿ ಸರೀಸೃಪಗಳು ಅಂದ್ರೆ ವಿಷ ಜಂತುಗಳು, ಈ ಹಾವು, ಹಲ್ಲಿ, ಆ ಥರದ್ದು ಅದು ಸೃಷ್ಟಿಯಾಯಿತು. ಈಗ ಇಷ್ಟು 6 ಸರ್ಗದ ತನಕ, 6ನೇದು ಅದು ಇದು ಹೇಳಿದ್ದು ಏನದು, 6ನೇ ಸರ್ಗದಲ್ಲೇ ಅಸುರರು, ಆಮೇಲೆ ಈ ವಿಷ ಜಂತುಗಳು. ಈಗ 7ನೇ ಸರ್ಗದಲ್ಲಿ ಈ ಸೃಷ್ಟಿ ಆಗಿರೋ ವಸ್ತುಗಳಿಂದ ಮತ್ತೆ ಸೃಷ್ಟಿ ಆಗೋದು. ಅಂದ್ರೆ ಪ್ರಪಂಚದಲ್ಲಿ ಸೃಷ್ಟಿ ಆಯ್ತು ಇದಿಷ್ಟು, ಇದರಿಂದ ಮತ್ತೆ ಮುಂದಿನ ಸೃಷ್ಟಿ. ಇವಾಗ ಫಸ್ಟ್ ಮಹತ್ತತ್ವ ಬಂತು, ಮಹತ್ತತ್ವ ಬ್ರಹ್ಮಾಜಿ ಅಲ್ವಾ, ಆ ಬ್ರಹ್ಮ ಸೃಷ್ಟಿ ಮಾಡಿದ್ರಲ್ವಾ, ಅವ್ರು ಇಷ್ಟನ್ನು ಸೃಷ್ಟಿ ಮಾಡಿದ್ರು. ಈಗ ಈ ಸೃಷ್ಟಿ ಆಗಿದ್ದಕ್ಕೆ ಬಿಟ್ರು, ನೆಕ್ಸ್ಟ್ ಸೃಷ್ಟಿ ಮಾಡ್ರಿ ನೀವು ಅಂತ ಇವ್ರ ಕೆಲಸ. ಇಲ್ಲಿ ಏನಾಯ್ತು, ಫಸ್ಟು ಏನಪ್ಪ ಇದು, ಮೊದಲನೇದು. ಇವಾಗ ಇಷ್ಟು ಸರ್ಗ ಅಂತ ಹೇಳಿದ್ರೆ ಈಗ ವಿಸರ್ಗ ಅಂತ ಹೇಳ್ತಾರೆ. ಇದರಲ್ಲಿ ಈ ಸೃಷ್ಟಿನಲ್ಲಿ ಉತ್ಸ್ರೋತ ಅಂದ್ರೆ ಮೇಲ್ಮೇಲಕ್ಕೆ ಬೆಳೆಯುವಂಥ ವಸ್ತುಗಳು, ಅಪ್ವರ್ಡ್ಸ್. ಯಾವ್ದ್ಯಾವ್ದು ಮೇಲ್ಮೇಲಕ್ಕೆ ಬೆಳೆಯುತ್ತೆ ವಸ್ತುಗಳು? ಭೂಮಿಯಿಂದ ಮೇಲಕ್ಕೆ ಹೇಳಿ. ಭತ್ತ, ರಾಗಿ, ಆ ತರ ಪದಾರ್ಥಗಳು. ಅದೇ ಗಿಡ ಮರಗಳು, ಒಟ್ಟಿನಲ್ಲಿ ಗಿಡ ಮರಗಳೆಲ್ಲ ಭೂಮಿಯಿಂದ ಮೇಲ್ಮೇಲಕ್ಕೆ ಹೋಗುತ್ತವೆ ಅಲ್ಲ, ಅವು ಸೃಷ್ಟಿಯಾದವು. ಇದಕ್ಕೇನು ಅಂದರೆ, ಈ ಗಿಡ ಮರಗಳಿಗೂ ಕೂಡ ಅವಕ್ಕೂ ಒಂದು ಭಾವನೆಗಳಿವೆ ಅಂತ ಹೇಳ್ತಾರೆ, ಫೀಲಿಂಗ್ಸ್ ಇದೆ. ಆದರೆ ಅದು ಎಕ್ಸ್ಪ್ರೆಸ್ ಮಾಡಲ್ಲ, ತೋರಿಸ್ಕೊಳ್ಳಲ್ಲ ಫೀಲಿಂಗ್ಸ್ನ. ಅಂಥ ಜೀವಿಗಳು ಹುಟ್ಟಿದ್ವು. ಅದಾದಮೇಲೆ ನೆಕ್ಸ್ಟ್ ಇದರಲ್ಲಿ 8ನೇ ಸರ್ಗದಲ್ಲಿ ಪ್ರಾಣಿಗಳು ಬಂದು, ಅದು ಅಡ್ಡಡ್ಡಕ್ಕೆ ಬೆಳೆಯುವಂಥ ಪ್ರಾಣಿಗಳು.
ಅಂದರೆ ಮನುಷ್ಯ ಅಲ್ಲ, ಅಡ್ಡಡ್ಡಕ್ಕೆ ಬೆಳೆಯುವಂಥ ಪ್ರಾಣಿಗಳು ಬಂದು. ಆಮೇಲೆ 9ನೇ ಸರ್ಗದಲ್ಲಿ ಅರ್ವಾಕ್ ಸ್ರೋತ. ಅರ್ವಾಕ್ ಸ್ರೋತ ಅಂದರೆ ಕೆಳಗೆ ಬೆಳೆಯೋದು, ಡೌನ್ವರ್ಡ್ಸ್. ಅದರಲ್ಲಿ ಹ್ಯೂಮನ್ ಬೀಯಿಂಗ್ಸು ಅಂದರೆ ಮನುಷ್ಯರು, ಅವರಿಗೆ ಜಾಸ್ತಿ ಇರೋದು ರಜೋಗುಣ ಪ್ರಧಾನವಾದದ್ದು ಅವರ ಸೃಷ್ಟಿಯಾಯಿತು. ಇದು ಯಾಕೆ ಕೆಳಕ್ಕೆ ಹೋಗುವಂಥದ್ದು ಅಂತ ಹೇಳಿದ್ದಾರೆ ಅಂದರೆ, ಮನುಷ್ಯ ಯಾವಾಗಲೂ ಮತ್ತೆ ಅವನು ಮನುಷ್ಯನಾಗೇ ಹುಟ್ಟಬೋದು, ಅಥವಾ ಅವನಿಗೆ ಮುಕ್ತಿ, ಅದು ಬಿಟ್ಟರೆ ಅವನಿಗೇನು ಬೇರೆ ಜನ್ಮ ಇಲ್ಲ ಮನುಷ್ಯನಿಗೆ. ಅವನು ವಾಪಸ್ಸು ಏನಾದರೂ ಕರ್ಮಗಳು, ಕೆಟ್ಟ ಕರ್ಮಗಳು ಮಾಡಿದ್ರೆ ಅವನು ಹಿಂದಿನ ಜನ್ಮಗಳಿಗೆ ಹೋಗ್ಬೋದೇ ಹೊರತು ಮುಂದೆ ಇನ್ನೇನಿಲ್ಲ ಬೇರೆ ಸೃಷ್ಟಿ. ಅದರಿಂದ ಅವನಿಗೆ ಆ ಥರ ಹೇಳಿದ್ರು. ಈಗ ಮರ ಗಿಡಗಳು ಅವೆಲ್ಲ ಬೇಕಾದ್ರೆ ಮನುಷ್ಯರಾಗ್ಬೋದು ಮುಂದೆ, ಅಥವಾ ಪ್ರಾಣಿಗಳು, ಹೀಗೆ ಅಡ್ಡಡ್ಡಕ್ಕೆ ಬೆಳೆಯುವಂಥ ಪ್ರಾಣಿಗಳು ಬೇಕಾದ್ರೆ ಮನುಷ್ಯರಾಗ್ಬೋದು. ಇವು ಮತ್ತೆ ಮನುಷ್ಯರಾಗಿರೋರು ಮತ್ತೆ ಮನುಷ್ಯರಾಗೇ ಹುಟ್ಟಬಹುದೇ ಹೊರತು ಇನ್ನೇನು ಅದರಲ್ಲಿ ಮೇಲಿನ ಇದಿಲ್ಲ ಸೃಷ್ಟಿ. ಅದರಲ್ಲಿ ಆದರೆ ಅವರು ಮತ್ತೆ ಹಿಂದಿನ ಜನ್ಮಗಳಿಗೆ ಹೋಗಬಹುದೇ ಹೊರತು ಮೇಲಿಂದೇನೂ ಇಲ್ಲ. ಅದಕ್ಕೆ ಡೌನ್ವರ್ಡ್ಸ್ ಅಂತ ಹೇಳಿದ್ರು, ಕೆಳಕ್ಕೆ ಇಳಿಯೋ ಅಂಥದ್ದು. ಈ ಉತ್ಸ್ರೋತ ಅಂತ ಹೇಳಿದ್ವಲ್ಲ, ಅದಕ್ಕೆ ಮುಖ್ಯ ಸೃಷ್ಟಿ ಅಂತ ಹೇಳ್ತಾರೆ. ಈ ಗಿಡ ಮರಗಳೇ ಮುಖ್ಯವಾದ ಸೃಷ್ಟಿ. ಈಗ ಈ ಮರಗಳು ಮುಖ್ಯ ಸ್ರೋತ ಅಂತ ಹೇಳಿದ್ವಲ್ಲ, ಅದೇನು ಅಂದರೆ ಮಣ್ಣಿಂದ ಆಹಾರ, ನೀರು ಎಲ್ಲ ತಗೊಂಡು ಮೇಲ್ಮೇಲಕ್ಕೆ ಬೆಳೆಯುತ್ತೆ. ಆಮೇಲೆ ನೆಕ್ಸ್ಟು ಹಾರಿಜಾಂಟಲ್, ಇದು ಅಂದರೆ ಅಡ್ಡಡ್ಡವಾಗಿ ಬೆಳೆಯೋದು. 28 ತರಹದ ಪ್ರಾಣಿಗಳಿದೆ, ಅದರಲ್ಲಿ ತಮೋಗುಣ ಪ್ರಧಾನವಾದದ್ದು. ಈ ಮನುಷ್ಯ ಪ್ರಾಣಿಗಳಿಗೆ ರಜೋಗುಣ ಪ್ರಧಾನವಾದದ್ದು.
ಈಗ ದೇವತೆಗಳ ಜನ್ಮ ಅಂತ ಇಲ್ಲ, ಇವರೇ ಮನುಷ್ಯ ಜನ್ಮ ಆದಮೇಲೆ ದೇವಲೋಕಕ್ಕೆ ಹೋಗ್ಬೋದಷ್ಟೇ. ಅವರು ಅಲ್ಲಿ ಮತ್ತೆ ಜ್ಞಾನ ಪಡ್ಕೊಂಡವರು ಅವ್ರ ಸೂಕ್ಷ್ಮ ಶರೀರ ತಗೊಂಡು ದೇವಲೋಕಕ್ಕೆ ಹೋಗ್ಬೋದು. ಅಲ್ಲಿ ಜ್ಞಾನ ಪಡ್ಕೊಂಡವರು ಮುಕ್ತರಾಗಬೇಕು ಅಷ್ಟೇ. ಅವ್ರಿಗೆ ಬೇರೆ ಇನ್ನು ದೇವತೆಗಳ ಶರೀರ ಬರುತ್ತೆ, ದೇವತೆಗಳಾಗ್ತಾರೆ ಅಂತ ಇಲ್ಲ ಅವರು. ಅದರಿಂದ ಇವರು ಮನುಷ್ಯರು ಒಂದೇನು ತಿಳ್ಕೊಬೇಕು ಅಂದರೆ, ಅವರಿನ ಮೇಲನೆ ಬೆಳವಣಿಗೆ ಅಂತೂ ಖಂಡಿತ ಇಲ್ಲ. ಅವ್ರಿಗೆ ಅಧಃಪತನಕ್ಕೆ ಹೋಗ್ಬೋದು, ಕೆಳಗಡೆಗೆ ಇಳಿಬಹುದು. ಆದರೆ ಅವರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ಅವರಿಗೆ ಮುಕ್ತರಾಗ್ಬಿಡ್ತಾರೆ, ಮತ್ತೆ ಈ ಸೃಷ್ಟಿನಲ್ಲಿ ಅವರು ಬರೋಲ್ಲ ಅಂತ ಹೇಳ್ತಾರೆ. ಇದಿಷ್ಟು ಈ ಸರ್ಗಗಳ ಬಗ್ಗೆ ವಿವರಣೆ. ಇನ್ನೂ ಸುಮಾರು ದೊಡ್ಡದಾಗಿದೆ. ಮುಂದಿನ ವಾರ ನೋಡೋಣ. ಅದಕ್ಕೆ ಏನು ಹೇಳ್ತಾರೆ, ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ. ಪ್ರಾರಬ್ಧ ಕರ್ಮದಿಂದ ನಾವೇನಾಗ್ತೀವಿ, ಇನ್ನೂ ಕೆಳಗಿನ ಜನ್ಮಗಳನ್ನ ತಗೋಬಹುದು. ಅದ್ರ ಬದಲು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಕರ್ಮನೇ ಇಲ್ಲ, ಕರ್ಮ ಮಾಡೋ ನಾನು ಅಲ್ಲ. ಯಾಕೆ ಅಂದರೆ ನಾನು ಈ ಸೃಷ್ಟಿನಲ್ಲಿ ನಂದೇನು ಕೆಲಸ ಇಲ್ಲ, ನಾನು ಬರೀ ಕಲ್ಪನೆ, ಆ ಭಗವಂತನ ಕಲ್ಪನೆಯಲ್ಲಿ ಕಾಣಿಸ್ಕೊಂಡಿರೋನು. ನಾನೇನು ಕರ್ಮ ಮಾಡೋಕ್ಕೆ ಸಾಧ್ಯ? ನಾನು ಮಾಡ್ತಾ ಇರೋದೆಲ್ಲ ನನ್ನ ಕೈಯಲ್ಲಿ ಅದು ಆಗ್ತಾ ಇದೆ ಅಂದರೆ ಅಲ್ಲಿ ತೋರ್ತಾ ಇದೆ ಅಷ್ಟೇ, ಪಿಕ್ಚರ್ನಲ್ಲಿ ಬಂದ ಹಾಗೆ. ಅಲ್ಲಿ ಏನು ನಾನು ಅಂತ ನಾನೇನು ಮಾಡ್ತಾ ಇಲ್ಲ ಅಂತ ತಿಳ್ಕೊಬೇಕು. ಹಾಗೆ ತಿಳ್ಕೊಂಡಾಗ ಅವನಿಗೆ ಮುಕ್ತಿ. ಇದಿಷ್ಟನ್ನು ನಾವು ಈ ಸರ್ಗಗಳ ಬಗ್ಗೆ ತಿಳ್ಕೊಂಡ್ವಿ ಇವತ್ತು. ಮುಂದಿನ ವಾರ ಇನ್ನೊಂದು ಸ್ವಲ್ಪ ಮುಂದಕ್ಕೆ ತಿಳ್ಕೊಳ್ಳೋಣ. ಏನಾದರೂ ಡೌಟ್ಸ್ ಇದೆಯಾ? ಏನಿಲ್ಲ. ಓಕೆ, ಲಾಸ್ಟಲ್ಲಿ ಹೇಳಿದ ಪಾಯಿಂಟ್ ಚೆನ್ನಾಗಿತ್ತು ಬಿಡು. ಏನು ಹೇಳಿ? ಕೆಳಕ್ಕೆ ಹೇಳಿದ್ರಲ್ಲ, ಅದೊಂದು ಪಾಯಿಂಟ್ ತುಂಬಾ ಚೆನ್ನಾಗಿತ್ತು. ಕೆಳಕ್ಕೆ ಇಳಿಯೋದು ಮತ್ತೆ ಮುಂದೆ ಇರಲ್ಲ, ಅದೇ ಚೆನ್ನಾಗಿ ಗೊತ್ತಾಗಿತ್ತು ಅಷ್ಟೇ. ಅದಕ್ಕೆ ಹೇಳ್ತಾರಲ್ಲ ಪುರಂದರದಾಸರು, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡ್ರಿ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಮನುಷ್ಯನ ಜನ್ಮ ಬಂದಿದೆ, ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಪ್ರಾಣಿಗಳಿಗೂ ನಮಗೂ ಇರೋದು ಒಂದೇನು ಅಂದರೆ, ಅವಕ್ಕೂ ಆಹಾರ, ಭಯ, ಮೈಥುನ, ಈ ಮೂರು ಶಕ್ತಿಗಳಿವೆ. ಆಹಾರ ಬೇಕು, ಭಯ ಇದೆ, ಮೈಥುನ ಶಕ್ತಿ ಇದೆ. ಮನುಷ್ಯಂಗೂ ಅಷ್ಟೇ ಇದೆ. ಆದರೆ ಮೂರು ಚಕ್ರಗಳಲ್ಲೇ ಸುತ್ತುತ್ತಾ ಇದ್ರೆ ಅವನು ಅಷ್ಟರಲ್ಲೇ ಇರ್ತಾನೆ. ಅದರಿಂದ ಮೇಲಿನ ಚಕ್ರಗಳಿಗೆ ಬರಬೇಕು. ಅವನು ಬಂದಾಗ ಅವನಿಗೆ ಆ ಭಗವಂತನ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯ. ಇಷ್ಟರಲ್ಲೇ ಇದ್ದರೆ ಅವನು ಪ್ರಾಣಿಗೂ ಅವನಿಗೂ ವ್ಯತ್ಯಾಸ ಇಲ್ಲ, ಅವನು ಒಂದು ಪಶು ಅಂತ ಹೇಳ್ತಾರೆ ಅಷ್ಟೇ. ಅದರಿಂದನೇ ಅಷ್ಟರಲ್ಲೇ ಇರೋರೇನೆ ಪ್ರಪಂಚದಲ್ಲಿ ಬರೀ ಕೆಟ್ಟ ಕೆಲಸಗಳು ಮಾಡೋದು. ಎಷ್ಟು ಸುದ್ದಿಗಳು ಬರುತ್ತಲ್ಲ ಪೇಪರಲ್ಲಿ, ಎಂತೆಂತಹ ಸುದ್ದಿ, ಅವನ್ನೆಲ್ಲ ಅವರೇ ಮಾಡೋರು. ಅವ್ರಿಗೆ ಅದರಿಂದ ಮೇಲಕ್ಕೆ ಆ ಯೋಚನೆನೂ ಬಂದಿರಲ್ಲ, ಗೊತ್ತೂ ಇರಲ್ಲ. ಅಂದರೆ ಈ ಜ್ಞಾನನ ತಿಳ್ಕೊಂಡಾಗ, ಎಲ್ರಿಗೂ ಆದಷ್ಟು ಜ್ಞಾನನ ಹಂಚಿದಾಗ ಅಲ್ಲಿ ನಮಗೆ ಆ ವ್ಯತ್ಯಾಸ ಆಗ್ಬೋದು, ಸೃಷ್ಟಿನಲ್ಲಿ ಚೆನ್ನಾಗಿ ಆಗ್ಬೋದು. ಅದರಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಗುರೂಜಿ. ಓಕೆ, ಇವಾಗ ಪ್ರಾರ್ಥನೆ ಮಾಡೋಣ. असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति शांति शांति। पूर्णमदं पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमादेवशिष्यते। ओम शांति शांति शांति। ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಅಂತರ್ಜ್ಯೋತಿಃ ಬಾಹ್ಯಜ್ಯೋತಿಃ ಪ್ರತ್ಯಜ್ಯೋತಿಃ ಪರಾತ್ ಪರಾತ್ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ
लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु हरिः ओं तत्सत् श्री गुरुभ्यो नमः हरिः ओं।